ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ 4 ಚಮಚ ತುಪ್ಪ ತಗೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗೋಡಂಬಿ ಪಿಸ್ತಾನು ಹಾಕೋಬಹುದು, ಅಥವಾ ಡ್ರೈ ಫ್ರೂಟ್ಸೇ ಬೇಡ ಅಂತಂದ್ರೆ ಪ್ಲೇನ್ ರವೆ ಉಂಡೆನೂ ಮಾಡ್ಕೋಬಹುದು. ನೋಡಿ, ದ್ರಾಕ್ಷಿ ದಪ್ಪ ಆಗ್ತಾ ಇದೆ, ಈ ತರ ಊದ್ಕೊಳ್ತಾ ಇದೆ ದ್ರಾಕ್ಷಿ. ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋ ಪಾತ್ರೆಲೇನೆ ತುಪ್ಪ ಉಳಿದಿದೆ. ಅದಕ್ಕೆ ನಾನು 250 ಗ್ರಾಮು ರವೆ ಹಾಕೊಳ್ತಾ ಇದ್ದೀನಿ. ಇದು ಬಾಂಬೆ ರವೆ. ಒಂದು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ, ಹಸಿದು. ಎರಡನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡಬೇಕು. ಇದು ರವೆ ಕೆಂಪಗಾಗಬಾರ್ದು. ಇದನ್ನ ಲೋ ಫ್ಲೇಮಲ್ಲೇನೆ ಈ ತರ ಹುರಿಬೇಕು. 5 ರಿಂದ 6 ನಿಮಿಷ ಹುರ್ಕೊಂಡ್ರೆ ಸಾಕು. ಲೈಟ್ ಆಗಿ ಗೋಲ್ಡ್ ಕಲರ್ ಬಂದ್ರೆ ಸಾಕು. ನೋಡಿ, ಕಂಟಿನ್ಯೂ ಆಗಿ ಈ ತರ ಫ್ರೈ ಮಾಡ್ತಾನೆ ಇರಬೇಕು. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬಹುದು. ನೋಡಿ, ರವೆ ಸ್ಮೆಲ್ ಬರ್ತಾ ಇದೆ. ನೋಡಿ, ಬಿಡಿ ಆಗಿದೆ ರವೆ. ಈಗ ಇದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. 250 ಗ್ರಾಮ್ ರವೆಗೆ ನಾನು 200 ಗ್ರಾಮ್ ಸಕ್ಕರೆ ತಗೋತಿದ್ದೀನಿ. ನಾಲ್ಕು ಏಲಕ್ಕಿ ತಗೋತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ರವೆ ತಣ್ಣಗಾಗಿದೆ. ಇದಕ್ಕೆ ನಾನು 200 ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ. ಮೊದಲಿಗೆ ಫ್ರೈ ಮಾಡಿದಂತಹ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. 2 ಸ್ಪೂನ್ ಮಿಲ್ಕ್ ಕ್ರೀಮ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಬಲ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಬೇಡಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಇಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಇದು ಸಕ್ಕರೆ ಎಲ್ಲ ಬೆರೆಸ್ಕೋಬೇಕು. ಇದಕ್ಕೆ ನಾನು 1 ಸ್ಪೂನ್ ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ರೋಸ್ ವಾಟರ್ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಯಾಲಕ್ಕಿದು ಹಾಗೇನೆ ರೋಸ್ ವಾಟರ್ ಸ್ಮೆಲ್ಲು ರವೆ ಉಂಡೆಗೆ ತುಂಬಾನೇ ಚೆನ್ನಾಗಿ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಥವಾ ನಿಮಗೆ ರೋಸ್ ವಾಟರ್ ಬೇಡ ಅಂತಂದ್ರೆ ಅದನ್ನು ಕೂಡ ಸ್ಕಿಪ್ ಮಾಡಬಹುದು. ಇದಕ್ಕೆ ನಾನು ಅರ್ಧ ಕಪ್ ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇದನ್ನ ಕೈಯಲ್ಲೇನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ. ಇದಕ್ಕೆ ನೀವು ಒಣ ಕೊಬ್ಬರಿನೂ ಹಾಕಬಹುದು, ಅದನ್ನು ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ನೀವು ಬೇಕು ಅಂತಂದ್ರೆ ಇನ್ನೂ ಡ್ರೈ ಫ್ರೂಟ್ಸ್ನ ಹಾಕೋಬಹುದು, ಅಥವಾ ಡ್ರೈ ಫ್ರೂಟ್ಸ್ ಇಲ್ದೇನೂ ಕೂಡ ಮಾಡಬಹುದು. ಇದು ಸುಲಭವಾಗಿ ಬೇಗನೆ ಮಾಡುವಂತ ಸಿಹಿ ತಿಂಡಿ ಆಗಿದೆ. ನೋಡಿ, ರವೆ ಉಂಡೆ ರೆಡಿ ಆಗಿದೆ.